ಸೊ ಇದು ಶುರುವಾಗಿದ್ದ ಕಥೆನೂ ಸ್ವಲ್ಪ ಹೇಳ್ರಿ ಸರ್. ಅಂದ್ರೆ ಈಗ ಮಾರ್ಫಿಂಗ್ ಮಷಿನ್ಸ್ ನಾನು ನೋಡ್ದಂಗೆ IISc ಒಳಗೆ ಒಂದು ರಿಸರ್ಚ್ ಪ್ರಾಜೆಕ್ಟ್ ತರ ಬಹಳ ವರ್ಷ ನಡ್ಕೊಂಡು ಬಂದಿತ್ತು. ಅದಾದ್ಮೇಲೆ ಈಗ ಅದನ್ನ ಒಂದು ಕಮರ್ಷಿಯಲೈಸ್ ಮಾಡುವಂಥದ್ದು ನಡೀತಿದೆ ಅಂತ ಹೇಳಿ. ಸೊ ನಿಮ್ ಕೋ-ಫೌಂಡರ್ಸ್ ಮತ್ತೆ ಅದು ಹೆಂಗ್ ಶುರು ಆಯ್ತು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಸೊ ನಾ ಒಂದ್ ಥಿಂಗ್ ಹೇಳ್ತಿರ್ತಾ ಇರ್ತೀನಿ, ಡೀಪ್ ಟೆಕ್ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಸ್ವಲ್ಪ ಹುಚ್ಚತನ ಬೇಕು, ಬಹಳ ಹುಚ್ಚತನ ಬೇಕು, ಬಾಳ ಬೇಕು, ಕುತೂಹಲ ಬೇಕು, ಮತ್ತೆ ಹೆದರಿಕೆ ಒಟ್ಟ ಇರಬಾರ್ದು. ಅಂದ್ರೆ ಅದೇ ಹೇಳ್ತೇನಲ್ಲ, ಸ್ವಲ್ಪ ತಲೆಹಠ. ಎಲ್ಲಕ್ಕಿಂತ ಒರಿಜಿನಲ್ ತಲೆಹಠ ಮಾಡಿದವರು ನನ್ನ ಫೌಂಡರ್ಸ್ ಡಾಕ್ಟರ್ ರಂಜನಿ ನಾರಾಯಣ್ ಅಂಡ್ ಪ್ರೊಫೆಸರ್ ನಂದಿ ಅಂತೆ. ಪ್ರೊಫೆಸರ್ ನಂದಿ IISc ನಲ್ಲೇ ಪ್ರೊಫೆಸರ್ ಇದ್ರು 37 ವರ್ಷ, ಲಾಸ್ಟ್ ಇಯರ್ ರಿಟೈರ್ ಆಗಿದ್ದಾರೆ. ಅಂಡ್ ಡಾಕ್ಟರ್ ರಂಜನಿ ನಾರಾಯಣ್ ಅವರು PhD ಮಾಡಿ IISc ನಲ್ಲೇ ಇಂಡಸ್ಟ್ರಿನಲ್ಲಿ ಒಂದು 15 ವರ್ಷ ಕೆಲಸ ಮಾಡಿ IISc ಇನ್ಸೆಂಟಿವೈಸ್ ಮಾಡ್ತು ದಟ್ ನೀವು ಸ್ಟಾರ್ಟ್ಅಪ್ ಮಾಡಿ, ಓಕೆ ನಾವು ನಿಮ್ಗೆ ಸ್ವಲ್ಪ ಹಣ ಕೊಡ್ತೇವೆ, ನೀವು ಸ್ಟಾರ್ಟ್ಅಪ್ ಮಾಡಿ 15 ಲಕ್ಷ. ಅವರು ವಿಚಾರ ಮಾಡ್ಲಾರ್ದು ಸ್ಟಾರ್ಟ್ ಮಾಡ್ಬಿಟ್ರು 15 ಲಕ್ಷನಲ್ಲೇ. ಬಟ್ ಅದು ಸ್ಲೋಲಿ ಪ್ರೊಸೆಸ್ ಹಾಕೊಂತ ರಿಸರ್ಚ್ ಮಾಡಿ, ಇದು ಮಾಡ್ಯುಲರ್ ಅಪ್ರೋಚ್ ನ ಏನ್ ಹೇಳ್ತಾ ಇದ್ದೀನಿ, ಇದೆಲ್ಲ ಒಂದು 100 ರಿಸರ್ಚ್ ಪೇಪರು. ಆಕ್ಚುಲಿ ನಿಮ್ಗೆ ಫಿಗರ್ಸ್ ಕೊಡ್ಬೇಕಂದ್ರೆ 14 PhD ಥೀಸಸ್ ಪ್ಲಸ್ 33 ಮಾಸ್ಟರ್ಸ್ ಥೀಸಸ್. ಅದೆಲ್ಲ ಬರೀ ನಮ್ ಪ್ರಾಡಕ್ಟ್ಸ್ ಈ ಲೆವೆಲ್ ಬರೋದಕ್ಕೆ. ಅಂಡ್ ಇವತ್ತು ನಾವು ಪ್ರೀ ಪ್ರಾಡಕ್ಟ್ ಇದೇವೆ ಸರ್, ಇವತ್ತಿನ ಸ್ಟೇಜ್ ನಲ್ಲಿ ಈಗಾಗಲೇ ನಂಬರ್ ಇದೆ. ಸೊ ಆ ರಿಸರ್ಚ್ ಅವ್ರು ತಗೊಂಡ್ ಬಂದ್ರು ಆ ಲೆವೆಲ್ಗೆ. ಬಟ್ 2021 ನಲ್ಲಿ ಅವ್ರಿಗೂ ಅನಿಸ್ತು ದಟ್ ಇದನ್ನ ಹೆಂಗ್ ಕಮರ್ಷಿಯಲೈಸ್ ಮಾಡಬೇಕು. ಇದು ಬರೀ ಒಂದು ರಿಸರ್ಚ್ ಪೇಪರ್ ಉಳಿದ್ಬಿಡ್ತಂದ್ರೆ ಇಟ್ ಇಸ್ ಅ ವೆರಿ ಬಿಗ್ ಟ್ರಾಜೆಡಿ ರೀ ಅಲ್ಲ. ಅಂದ್ರೆ ಏನ್ ಮಾಡಿ ಅಂಡ್ ಇಂಡಿಯನ್ ಅಕಾಡೆಮಿಕ್ಸ್ ನಾಗ ಬಹಳ ಫೇಮಸ್ ಇತ್ತು. ಬಟ್ ಅವ್ರಿಬ್ರು ಇಷ್ಟು ಫೋಕಸ್ ಇದ್ರು ದಟ್ ಅಗೇನ್ ಅವ್ರು ಗುರ್ತಿರ್ಲಿಲ್ಲ ದಟ್ ಕಮರ್ಷಿಯಲೈಸ್ ಮಾಡೋ ಜರ್ನಿ ಇನ್ನೂ ಡಿಫಿಕಲ್ಟ್. ರಿಸರ್ಚ್ ಸಮಟೈಮ್ಸ್ ಈಸಿ ಆಗಿಬಿಡತ್ರಿ, ಬಟ್ ಕಮರ್ಷಿಯಲೈಸೇಷನ್ ಇಸ್ ಬಹಳ ಜಾಸ್ತಿ ಪೇನ್ಫುಲ್. ಸೊ ಹಂಗಾಗಿ ಅವ್ರು ನೋಡಕತ್ರು ದಟ್ ಫಂಡಿಂಗ್ ನೋಡೋಣ, ಸ್ವಲ್ಪ ಯಾರನ್ನ ನೋಡೋಣ. ಆ ಟೈಮ್ ನಲ್ಲಿ ನಂದು ಅವ್ರದ್ದು ಬೆಟ್ಟ ಆಯ್ತು. ಬೆಟ್ಟ ಆದಾಗ ಅವರು ಹೇಳಿದ್ರು, ಮಾತಾಡ್ಕೊಂತಿದ್ವಿ. ನಾನು ಬಹಳಷ್ಟು ಡ್ರಗ್ ಡಿಸ್ಕವರಿ, ಮೆಡಿಸಿನಲ್ ಡ್ರಗ್ ಡಿಸ್ಕವರಿಗೆ ನಾ ಕಂಪ್ಯೂಟ್ ಯೂಸ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಅವ್ರು ಹೇಳ್ದಾಗೆ ಅವ್ರ ಪ್ರೊಸೆಸರ್ ಬಗ್ಗೆ ನನ್ಗನ್ನಿಸ್ತು, ಅಯ್ಯೋ ಇದು ಬಹಳ ಜಾಸ್ತಿ ಬಿಲ್ಡಪ್ ಕೊಟ್ಬಿಟ್ಟಿದಾರಲ್ಲ, ಇದು ಏನಿದು ಅಂತ. ಸೊ ಸ್ವಲ್ಪ ಡೀಟೇಲ್ ಆಗಿ ಹೋದಾಗ ನಂಗೆ ಬಹಳ ಇಷ್ಟ ಆಯ್ತು. ಅಂಡ್ ನಾ ಹಿಂಗೆ ಕ್ಯಾಶುಯಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಆಸ್ ಟು ರಿಸರ್ಚ್ ಓರಿಯೆಂಟೆಡ್ ಪೀಪಲ್ ತರ. ಅದ್ ಮಾಡುವಾಗೆ ಅವರು ಕೇಳ್ಬಿಟ್ರು ನಂಗೆ ದಟ್ ನೀ ಬಂದ್ CEO ಅಂಡ್ ಕೋ-ಫೌಂಡರ್ ಆಗ್ತೀನಪ್ಪ ಅಂತ. ಸೊ ಅಂಡ್ ವ್ಯಾಲ್ಯೂ ಸಿಸ್ಟಮ್ ಮ್ಯಾಚ್ ಇತ್ತಲ್ಲ ಫಸ್ಟ್ ಟೈಮ್. ಐ ಮೀನ್ ತುಂಬಾ ಕ್ಲೀನ್ ಮನಸ್ಸು, ವ್ಯಾಲ್ಯೂಸ್ ಸೇಮು, ಎಥಿಕ್ಸ್, ಇಂಟಿಗ್ರಿಟಿ, ಫೋಕಸ್ ಆನ್ ಚೇಂಜಿಂಗ್ ದ ಕಂಟ್ರಿ, ಈ ತರ ಎಲ್ಲ ಮ್ಯಾಚ್ ಆಯ್ತಲ್ಲ. ಅದಕ್ಕೆ ನಾನು ಹೇಳ್ಬಿಟ್ಟೆ ದಟ್ ನಾ ಬರಾಕತ್ತೀನಿ. ಐ ಮೀನ್ ದೇರ್ ಇಸ್ ನೋ ಕ್ಲಿಯರ್ ಪಾರ್ಟ್ ಟು ರೆವಿನ್ಯೂ, ಏನೂ ಇಲ್ರಿ, ಬಟ್ ಆದ್ರೂ ಕೂಡ ಮಾಡೋಣ ಅಂತ. ಸೊ 2021 ನಾನು ಜಾಯ್ನ್ ಆದೆ. ಅಂಡ್ ಆಗಿಂದ ದೆನ್ 2 ವರ್ಷ ನಮಗ್ ಬೇಕಾತ್ರಿ ಟು ರಿಸರ್ಚ್ ಕನ್ವರ್ಟ್ ಮಾಡಿ, ಇದು ಕಮರ್ಷಿಯಲೈಸೇಬಲ್ ಐತಿ, ನಾವು ಬರೀ ರಿಸರ್ಚ್ ಮಾಡಕತ್ತಿಲ್ಲ, ಅಕಾಡೆಮಿಕ್ ಇಲ್ಲ, ನಾವು ಆಕ್ಚುಲಿ ಕಾಂಟ್ರಿಬ್ಯೂಟ್ ಮಾಡ್ತೇವಿ, ನಾವು ಗಳಿಸ್ತೇವಿ. ಈ ಕಾನ್ಫಿಡೆನ್ಸ್ ಕೊಡಕ್ಕೆ ಮಾರ್ಕೆಟ್ಗೆ, ಗವರ್ಮೆಂಟ್ಗೆ, ವೆಂಚರ್ ಕ್ಯಾಪಿಟಲ್ಗೆ ಎಲ್ಲ 2 ವರ್ಷ ಆಯ್ತು. ಈ 2 ವರ್ಷ ಆಗಿದ್ದಾಗ ನಮ್ಗೆ ಪುಣ್ಯ ಎಲ್ಲ C2S ಅಂತ ಒಂದು ಸ್ಕೀಮ್ ಇದೆ, ಚಿಪ್ಸ್ ಟು ಸ್ಟಾರ್ಟ್ಅಪ್. ದೆನ್ ಇನ್ನೊಂದು DLI ಅಂತಿದೆ, ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್. ಅಂಡ್ ಇವು 2 ಸ್ಕೀಮ್ ಎಲ್ಲರಿಗೂ ಓಪನ್ ಇದೆ ಸರ್ ಇವತ್ತು. ಟು ಎನಿ ಆಂಟರ್ಪ್ರಿನರ್ಸ್ ಇನ್ ದ ಆಡಿಯನ್ಸ್, ಇವತ್ತು ನಿಮ್ಗೆ ಏನೂ ಎಕ್ಸ್ಕ್ಯೂಸ್ ಉಳಿದಿಲ್ಲ ಟ್ರೈ ಮಾಡ್ಲಾರ್ದಕ್ಕೆ. ಕಿಶದಿಂದ ₹1 ಹಾಕೋದ್ ಬೇಕಾಗಿಲ್ಲ. ಆ ಸಹೂಲಿಯತ್ ಕೊಟ್ಟಿದೆ ಇವತ್ತು ಗವರ್ಮೆಂಟ್. ಸೊ ಆ ಹಣ ಪ್ಲಸ್ ವೆಂಚರ್ ಕ್ಯಾಪಿಟಲ್. ನಮ್ಗೆ ಕೆಲವೊಬ್ರು ಬಹಳ ಬೋಲ್ಡ್ ಇನ್ವೆಸ್ಟರ್ಸ್ ಅದರ, ಡೀಪ್ ಟೆಕ್ ಫೋಕಸ್ಡ್ ಇಂಡಿಯಾನಲ್ಲೇ, ಸ್ಪೆಷಾಲಿ ಇನ್ವೆಸ್ಟ್ ಅಂಡ್ ಒಬ್ರಿಬ್ರು ಅದಾರ. ಅವ್ರೆಲ್ಲಾರು ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ರು. ಅಂಡ್ ಅವಾಗ ನಮ್ ಕಾನ್ಫಿಡೆನ್ಸ್ ಬಂತು ದಟ್ ನಾವು ಈಗ ಮಾಡ್ಬೋದು. ಅವಾಗ ಇರೋದು ನಾವು ಬರೀ 7 ಜನ, ಇವತ್ತು 70 ಜನ ಆಗಿದ್ದೇವೆ. ಸೊ ಆ ಜರ್ನಿ ಸ್ಲೋ ಅಂಡ್ ಸ್ಟಡಿ ಇತ್ತು, ಬಟ್ ಸ್ಟೆಪ್ ಬೈ ಸ್ಟೆಪ್ ಆಯ್ತು. ಕೋರ್ ರಿಸರ್ಚ್, ದೆನ್ ಆ ರಿಸರ್ಚ್ ಹೆಂಗೆ ಪೊಟೆನ್ಶಿಯಲಿ ಒಂದು ಕಮರ್ಷಿಯಲ್ ಮುಖ ಹಾಕ್ಬೋದು. ಅಂಡ್ ಅದ್ರ ಆದ್ಮೇಲೆ ಆ ಕಮರ್ಷಿಯಲ್ ಮುಖ ಹಾಕೋದ ಈಗ ಬರೀ ಕತೆ ಹೇಳಿ ಉಪಯೋಗ ಇಲ್ಲ. ಈಗ ಅದನ್ನ ಹೆಂಗ್ ರೆವಿನ್ಯೂ ಜನರೇಟ್ ಮಾಡಬೇಕು, ಹೆಂಗ್ ಪ್ರೊಡಕ್ಟ್ ಮಾಡಿ ಸೇಲ್ ಮಾಡಬೇಕು, ಸ್ಕೇಲ್ ಅಪ್ ಮಾಡಬೇಕು, ಸಚ್ ದಟ್ ನಮ್ಗೆ ಕಾಂಪಿಟೇಷನ್ ನಾವು ಹೆಂಗ್ ಸಾಧಿಸಬೇಕು. ಯಾಕಂದ್ರೆ ಇಂಟೆಲ್, ಎನ್ವಿಡಿಯಾ ಸುಮ್ನೆ ಕುಂದ್ರಲ್ಲ, ಅವರು ಕಾನ್ಸ್ಟೆಂಟ್ಲಿ ನಮ್ಗೆ ಕಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರ. ಯಾಕಂದ್ರೆ ಮತ್ತೇನಾರ ಇಲ್ಲರೆ ಪರ್ಚೇಸ್ ಮಾಡ್ಬಿಡ್ತಾರ. ಸೊ ಯು ಎರಡ್ ಥಿಂಗ್ಸ್ ಹೆಂಗ್ ಅವಾಯ್ಡ್ ಮಾಡಿ ನಾವು ಒಂದ್ ಲೆವೆಲ್ ಹೋಗ್ಬೇಕು, ಅದೇ ಇವತ್ತಿನ ಟೈಮ್. ನಾನೇ ಅನ್ಕೊಳ್ತಿದ್ದೆ, ಎನ್ವಿಡಿಯಾ ಕಿಲ್ಲರ್ ಬಿಲ್ಡ್ ಮಾಡತ್ತೀರಿ ನೀವು ಅಂತೇಳಿ.